ಫ್ರೆಂಡ್ಸ್, ನೀವು ಗವರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡಬೇಕೆಂದು ಯೋಚಿಸುತ್ತಿದ್ದೀರಾ ಮತ್ತು ನಿಮಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕೆಂಬ ಡೈರೆಕ್ಷನ್ ಇಲ್ಲವಾ? ಹಾಗಿದ್ದರೆ ಈ ವಿಡಿಯೋನ ನೋಡಿ. ಫ್ರೆಂಡ್ಸ್, ಗವರ್ಮೆಂಟ್ ಎಕ್ಸಾಮ್ ಪಾಸ್ ಆಗೋದು ಈಸಿ ಟಾಸ್ಕ್ ಅಲ್ಲ. ಅದಕ್ಕೆ ಕನ್ಸಿಸ್ಟೆನ್ಸಿ ಬೇಕು, ಡಿಸಿಪ್ಲಿನ್ ಬೇಕು ಫ್ರೆಂಡ್ಸ್. ಆದರೆ ಅದು ಇಂಪಾಸಿಬಲ್ ಅಲ್ಲ. ನೀವು ಕೂಡ ಗವರ್ಮೆಂಟ್ ಎಕ್ಸಾಮ್ ಪಾಸ್ ಆಗಬಹುದು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಮೊಟ್ಟ ಮೊದಲನೇದಾಗಿ ನೀವು ಯಾವ ಎಕ್ಸಾಮ್ಗೆ ಟ್ರೈ ಮಾಡಬೇಕೆಂದು ಕರೆಕ್ಟ್ ಆಗಿ ಡಿಸೈಡ್ ಮಾಡಿಕೊಳ್ಳಿ. ಒಂದೇ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಯಾವುದು? ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್, IAS, KS, ಬ್ಯಾಂಕಿಂಗ್, SSC, PSI, ಈ ತರ ನಿಮಗೆ ಯಾವ ಗವರ್ಮೆಂಟ್ ಎಕ್ಸಾಮ್ ಪಾಸ್ ಆಗಲು ಇಚ್ಛೆ ಇದೆ ಅದನ್ನು ನೀವು ಡಿಸೈಡ್ ಮಾಡಿಕೊಳ್ಳಿ. ಕೇವಲ ಒಂದೇ ಒಂದು ಎಕ್ಸಾಮ್ಗೆ ನೀವು ಟ್ರೈ ಮಾಡಬೇಕು. ಮೊದಲು ನೀವು ಯಾವ ಎಕ್ಸಾಮ್ಗೆ ಟ್ರೈ ಮಾಡ್ತಿದ್ದೀರಾ ಅದನ್ನು ಚೂಸ್ ಮಾಡಿದ ಮೇಲೆ ಎರಡನೇದಂದರೆ ಸಿಲೆಬಸ್ ಗೊತ್ತಿಲ್ಲದೆ ಓದುವುದು ಮ್ಯಾಪ್ ಇಲ್ಲದೆ ಟ್ರಾವೆಲ್ ಮಾಡಿದ ಹಾಗೆ. ಆದ್ದರಿಂದ ಹೇಳುತ್ತಿದ್ದೇನೆ, ನೀವು ಸಿಲೆಬಸ್ ಅನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಸೊ ಸಿಲೆಬಸ್ ತಿಳಿದುಕೊಂಡ ತಕ್ಷಣ ನೆಕ್ಸ್ಟ್ ಅಂದ್ರೆ ನೀವು ಡೈಲಿ ಟೈಮ್ ಟೇಬಲ್ ಅನ್ನು ಪ್ರಿಪೇರ್ ಮಾಡಬೇಕು. ಫ್ರೆಂಡ್ಸ್, ಒಂದು ದಿವಸಕ್ಕೆ ನೀವು 12-14 ಗಂಟೆ ಓದುವ ಅವಶ್ಯಕತೆ ಇಲ್ಲ. ನೀವು ಕೇವಲ 4ರಿಂದ 5 ಗಂಟೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಓದಿದರೆ ಅದು ಸಾಕಾಗುತ್ತದೆ. ಆದರೆ ಅದಕ್ಕೆ ನೀವು ಪ್ರಾಪರ್ ಆಗಿ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿಕೊಳ್ಳಬೇಕು. ನೀವು ಯಾವಾಗ ಓದುತ್ತೀರಾ, ಯಾವಾಗ ಬ್ರೇಕ್ ತಗೊಳ್ತಿದ್ದೀರಾ ಮತ್ತು ಯಾವ ಸಬ್ಜೆಕ್ಟ್ ಅನ್ನು ಓದುತ್ತೀರಾ. ಫಾರ್ ಎಕ್ಸಾಂಪಲ್, ನೀವೇನಾದರೂ KS ಟ್ರೈ ಮಾಡ್ತಿದ್ದರೆ ಅಲ್ಲಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಏನಿರ್ತಂದ್ರೆ ಜನರಲ್ ಸ್ಟಡೀಸ್, ಇಂಗ್ಲಿಷ್, ಕನ್ನಡ, ಈ ತರ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಇರುತ್ತೆ. ಸೊ ನೀವು ನಿಮ್ಮ ಟೈಮ್ ಅನ್ನು ಡಿವೈಡ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಟೈಮ್ ಟೇಬಲ್ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಟೈಮ್ ಟೇಬಲ್ ಪ್ರಿಪೇರ್ ಮಾಡಿದರೆ ಅದಕ್ಕೆ ಅನುಸಾರವಾಗಿ ಓದುತ್ತೀರಾ, ಇಲ್ಲದಿದ್ದರೆ ನಿಮಗೆ ಡೈರೆಕ್ಷನ್ ಇರುವುದಿಲ್ಲ. ಆದ್ದರಿಂದ ನೀವು ಟೈಮ್ ಟೇಬಲ್ ಅನ್ನು ಪ್ರಿಪೇರ್ ಮಾಡಿಕೊಳ್ಳಿ. ಫಾರ್ ಎಕ್ಸಾಂಪಲ್, KS ಪ್ರಿಪೇರ್ ಆಗೋದಿದ್ರೆ ಕನ್ನಡ, ಇಂಗ್ಲಿಷ್, ಜನರಲ್ ಸ್ಟಡೀಸ್ ಇವು ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. ಸೊ ನೀವು ಅದನ್ನು ನಿಮ್ಮ ಟೈಮ್ ಅನ್ನು ಸ್ಪ್ಲಿಟ್ ಮಾಡಿಕೊಳ್ಳಿ. ಒಂದು ದಿವಸದಲ್ಲಿ 5ರಿಂದ 6 ಗಂಟೆ ಓದುತ್ತಿದ್ದರೆ ಅದರಲ್ಲಿ ಎಷ್ಟು ಗಂಟೆ ಕನ್ನಡ, ಎಷ್ಟು ಗಂಟೆ ಇಂಗ್ಲಿಷ್, ಎಷ್ಟು ಗಂಟೆ ಜನರಲ್ ಸ್ಟಡೀಸ್, ಈ ತರ ಒಂದು ಸ್ಪ್ಲಿಟ್ ಮಾಡಿಕೊಳ್ಳಿ. ಮತ್ತು ಯಾವ ಟೈಮ್, ಫಾರ್ ಎಕ್ಸಾಂಪಲ್ ನೀವು ಬೆಳಿಗ್ಗೆ 5 ಗಂಟೆಗೆ ಇದ್ದರೆ 5 ಗಂಟೆಗೆ ಎದ್ದ ತಕ್ಷಣ ಏನು ಮಾಡ್ತೀರಾ ಮತ್ತು ಯಾವಾಗ ಸ್ಟಡಿ ಮಾಡ್ತೀರಾ, ಇದು ಪ್ರಾಪರ್ ಆಗಿ ಒಂದು ಟೈಮಿಂಗ್ ಅನ್ನು ನೀವು ಹಾಕಬೇಕು. ಟೈಮ್ ಟೇಬಲ್ ಅನ್ನು ಪ್ರಿಪೇರ್ ಮಾಡಿಕೊಳ್ಳಬೇಕು. ಫ್ರೆಂಡ್ಸ್, ನಿಮ್ಮ ಗವರ್ಮೆಂಟ್ ಎಕ್ಸಾಮ್ಗೆ ನಿಮಗೆ ಅಡಚಣೆ ಆಗುವ ಒಂದು ಮುಖ್ಯವಾದ ವಿಷಯ ಅಂದರೆ ಮೊಬೈಲ್ ಅಡಿಕ್ಷನ್ ಅನ್ನು ನೀವು ಸ್ಟಾಪ್ ಮಾಡಬೇಕು. ಅವಾಗ ಮಾತ್ರ ನೀವು ಗವರ್ಮೆಂಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಲು ಸಾಧ್ಯವಾಗುತ್ತದೆ. ನೀವು ಓದುವ ಟೈಮ್ ಅಲ್ಲಿ ನಿಮ್ಮ ಮೊಬೈಲ್ ದೂರವಿರಬೇಕು. ಮೊಬೈಲ್ ಅನ್ನು ಸೈಲೆಂಟ್ ಮಾಡಿ, ನೋಟಿಫಿಕೇಶನ್ ಅನ್ನು ಕಂಪ್ಲೀಟ್ ಆಗಿ ಸ್ವಿಚ್ ಆಫ್ ಮಾಡಿ. ನೀವು ಯಾವಾಗ ಓದುತ್ತೀರಾ ಅವಾಗ ನಿಮ್ಮ ಮೊಬೈಲ್ ನಿಮ್ಮ ಸ್ಟಡಿ ಟೇಬಲ್ ಮತ್ತು ನಿಮ್ಮಿಂದ ದೂರ ಇರಬೇಕು. ಮತ್ತು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತೆಗೆದುಕೊಳ್ಳಿ, ಕರೆಂಟ್ ಅಫೇರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ಕರೆಂಟ್ ಅಫೇರ್ಸ್ಗೆ ಯಾವಾಗಲೂ ನೀವು ಧ್ಯಾನ ಕೊಡಿ. ಫ್ರೆಂಡ್ಸ್, ಡೈಲಿ ನ್ಯೂಸ್ ಪೇಪರ್ ಓದಿ. ದ ಹಿಂದೂ, ಈ ತರ ನ್ಯೂಸ್ ಪೇಪರ್ಗಳನ್ನು ನೀವು ಡೈಲಿ ಓದಬೇಕು. ಅವಾಗ ನಿಮ್ಮ ಕರೆಂಟ್ ಅಫೇರ್ಸ್ ಏನಿದೆ ಅದು ಇಂಪ್ರೂವ್ ಆಗುತ್ತದೆ. ಇದು ತುಂಬಾನೇ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕರೆಂಟ್ ಅಫೇರ್ಸ್ ತುಂಬಾನೇ ಇಂಪಾರ್ಟೆಂಟ್. ಫ್ರೆಂಡ್ಸ್, ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ. ನಿಮಗೆ ತುಂಬಾನೇ ಆಲೋಚನೆ ಇರ್ತದೆ. ಫ್ರೆಂಡ್ಸ್ ಎಲ್ಲ ಸೆಟಲ್ ಆಗಿರುತ್ತಾರೆ, ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗುತ್ತಾರೆ ಮತ್ತು ಸ್ಯಾಲರಿ ಅರ್ನ್ ಮಾಡುತ್ತಿರುತ್ತಾರೆ. ಮತ್ತು ನಿಮ್ಮ ರಿಲೇಟಿವ್ಸ್ ಕೂಡ ನಿಮಗೆ ಕ್ವಶನ್ ಕೇಳುತ್ತಿರುತ್ತಾರೆ, ಏನು ಮಾಡುತ್ತಿದ್ದೀಯಾ ಎಂದು. ಆದರೆ ಫ್ರೆಂಡ್ಸ್, ನೀವು ಒಂದು ಮಾತನ್ನು ತಲೆಗೆ ಹಾಕಿಕೊಳ್ಳಿ. ಒಂದು ಸಲ ನೀವು ಗವರ್ಮೆಂಟ್ ಎಕ್ಸಾಮ್ ಪಾಸ್ ಆದರೆ ನಿಮ್ಮ ಪೊಸಿಷನ್ ಏನಿದೆ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತದೆ. ನಿಮ್ಮ ಫ್ಯಾಮಿಲಿ ಪೊಸಿಷನ್ ಕೂಡ ತುಂಬಾನೇ ಇಂಪ್ರೂವ್ ಆಗುತ್ತದೆ. ಏಕೆಂದರೆ ಗವರ್ಮೆಂಟ್ ಜಾಬ್ ಪರ್ಮನೆಂಟ್ ಜಾಬ್. ಸೊ ಫ್ರೆಂಡ್ಸ್, ನೀವು ಯಾವ ಎಕ್ಸಾಮ್ಗೆ ಟ್ರೈ ಮಾಡ್ತಿದ್ದೀರಾ ಎಂದು ಇಲ್ಲಿ ಕಮೆಂಟ್ ಅಲ್ಲಿ ಹಾಕಿ. ನಾನು ಆ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ ಅನ್ನು ಮಾಡುತ್ತೇನೆ. ಸೊ ಫ್ರೆಂಡ್ಸ್, ಇದೇ ತರ ಗವರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.